ನೀನು ನಿನ್ನ ಹೃದಯಕ್ಕೆ ಇಷ್ಟವಾದ ಯಾವುದಾದರೂ ಧರ್ಮಗ್ರಂಥವನ್ನು ಓದು. ಹಿಂದೆ ಅದನ್ನು ಓದಿದ್ದರೂ ಸಹ ಮತ್ತೊಮ್ಮೆ ಓದು. ಈ ಸಲ ಓದುವಾಗ ಇನ್ನಷ್ಟು ಗಮನವಿಟ್ಟು ಆಳವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು. ಧರ್ಮಗಳಿಗೆ ಮೀರಿದ ಅದರಲ್ಲಿನ ಒಳಗಿನ ಅರ್ಥವನ್ನು ತಿಳಿದುಕೊಳ್ಳುತ್ತೀಯ. ಎಲ್ಲ ಧರ್ಮಗಳು ದಯೆ, ಕರುಣೆ, ಪ್ರೀತಿ ಮತ್ತು ಶಾಂತಿಯ ಸಂದೇಶವನ್ನೇ ನೀಡುತ್ತದೆ. ಇದು ನಿನಗೆ ಇದರಿಂದ ತಿಳಿಯುತ್ತದೆ. ಎಲ್ಲದರೊಳಗಿನ ಈ ಏಕತೆಯನ್ನು ಗುರುತಿಸು. ನಿನಗೆ ಈ ಏಕತೆಯ ಪಾಠ ಕಲಿಸುವುದಕ್ಕೆ ನಾನು ನಿನ್ನ ಜೀವನದಲ್ಲಿ ಬಂದಿದ್ದು. ಎಲ್ಲ ಜೀವಿಗಳ ಮೂಲ ಚೈತನ್ಯ ಮತ್ತು ಆ ಪರಮಾತ್ಮನ ಚೈತನ್ಯವೂ ಒಂದೇ ಆಗಿದೆ. ನೀನು ಕಳೆದ ರಾತ್ರಿ ನಿದ್ರಾಹೀನನಾದ ವಿಷಯ ನನಗೆ ತಿಳಿದಿದೆ. ಚಿಂತಿಸದಿರು. ಮಲಗುವ ಮುನ್ನ ನನ್ನ ಉದಿಯನ್ನು ಸ್ವಲ್ಪ ಹಣೆಗೆ ಹಚ್ಚಿಕೋ ಮತ್ತು ಅದರಿಂದ ನಿನಗೆ ಚೆನ್ನಾಗಿ ನಿದ್ದೆ ಬರುತ್ತದೆ. ಇಂದು ಏನಾದರೂ ಸಿಹಿಯನ್ನು ನನಗೆ ಸಮರ್ಪಿಸು. ಖುಷಿಯಿಂದ ಇರು. ನಗುತ್ತಾ ಇರು. स्वतंत्रतानी जीवा. आज स्वतःला आरशात बघा व स्वतःलाच पाहून हसा. एक छानशी मिठी द्या आणि नेहमी विश्वास ठेवा की मी तुमच्या सोबतच आहे व तुमच्यावर खूप प्रेम करतो. म्हणून आनंदी रहा व खूप हसत रहा. माझे आशीर्वाद सदैव तुमच्या पाठीशी आहेत.